ಸೆಕೆಂಡ್ಸ್ಗಳಲ್ಲಿ 1 kg ಬೆಳ್ಳುಳ್ಳಿನ ಯಾವ ರೀತಿ ಸಿಪ್ಪೆ ರಿಮೂವ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನಾನ್ ವೆಜ್ ಅಥವಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಬೇಕಾದ್ರೆ ನಮಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗಿರುತ್ತೆ. ಸೊ ಆವಾಗ ನಾವು ಈ ರೀತಿ ಒಂದೊಂದೇ ಸಿಪ್ಪೆನ ಬಿಡಿಸ್ಕೊಳ್ತಾ ಕುಂತ್ರೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ತೋರಿಸಿದಾಗೇ ಬೆಳ್ಳುಳ್ಳಿ ಗಡ್ಡೆನ ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ನಂತರ ಇದನ್ನ ಈ ಗಡ್ಡೆಯಿಂದ ಬಿಡಿಸ್ಕೊಂಡು ತಗೊಂಡು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಇದನ್ನ ಜಸ್ಟ್ ರಬ್ ಮಾಡಬೇಕು. ಈ ರೀತಿ ಮಾಡುವಾಗ ಈ ಬೆಳ್ಳುಳ್ಳಿನ ಕಟ್ ಮಾಡಿರೋದ್ರಿಂದ ಇದರಲ್ಲಿರ್ತಕ್ಕಂಥ ರಸ ಎಲ್ಲಾನು ಔಟ್ಸೈಡ್ ಬರೋದ್ರಿಂದ ಅಂಟಂಟಾಗ್ತಾ ಇರುತ್ತೆ. ಆವಾಗ ಸಿಪ್ಪೆ ರಿಮೂವ್ ಆಗೋದೇ ಇಲ್ಲ. ಸೊ ಆವಾಗ ಇದಕ್ಕೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಯಾವುದಾದ್ರೂ ಹಿಟ್ಟು, ಗೋಧಿ ಹಿಟ್ಟಾಗಿರ್ಬೋದು, ಜೋಳದ ಹಿಟ್ಟು, ಈ ರೀತಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿ ನೀವು ರಬ್ ಮಾಡೋದ್ರಿಂದ ಈ ಒಂದು ಬೆಳ್ಳುಳ್ಳಿ ಸಿಪ್ಪೆ ಬೇಗನೆ ರಿಮೂವ್ ಆಗುತ್ತೆ. ಸೊ ಯಾವಾಗಲೂ ಮಾಡುವಂಥ ಟಿಪ್ಸ್ಗಿಂತ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇದು ಖಂಡಿತ ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ನಾನು ಜಸ್ಟ್ ರಬ್ ಮಾಡಿದ್ದೀನಿ, ಎಷ್ಟು ನೀಟಾಗಿ ಈ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ರಿಮೂವ್ ಆಗಿದೆ